ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಾರ್ಮಾಡಿ ಘಾಟಿಯಲ್ಲಿದ್ದೇವೆ. ಘಾಟಿಯಲ್ಲಿ ನೀರು ಹಾಕ್ತಿದ್ದಾರೆ. ಸೊ ನಾವೀಗ ಘಾಟಿಯಲ್ಲಿ ಹೋಗ್ತಾ ಹೋಗ್ತಾ ಎಲ್ಲಿಗೆ ನಮ್ಮ ಪಯಣ ಗೊತ್ತುಂಟ? ದೇವರ ಮನೆಗೆ ಹೋಗ್ತಿದ್ದೇವೆ ಗಾಯ್ಸ್. ಇಲ್ಲಿ ನಾವು ಇದ್ದೇವೆ. ಮತ್ತೆ ಸಚಿನ್ ಅವರು ಸ್ಕೂಟಿಯಲ್ಲಿ ಇದ್ದಾರೆ, ಆಕ್ಸಿಸ್ ಅಲ್ಲಿ ಮುಂದಿದ್ದಾರೆ. ಆಚೆ ಪಾಸ್ ಆದ್ರು, ಈಗ ಜಸ್ಟ್ ಪಾಸ್ ಆದ್ರು. ನೋಡಿ ಇದು ಎಲ್ಲ ಹೀಗೆ ಹೋಗಿ ಚಾರ್ಮಾಡಿ ಘಾಟಿ ಅಂದ್ರೆ ಘಾಟಿ ಗಾಯ್ಸ್. ಅದಾ ಇಬ್ರು ಇಲ್ಲಿ ಸುಸೈಡ್ ಮಾಡ್ಲಿಕ್ಕೆ ನಿಂತಿದ್ದಾರೆ. ಅಲ್ಲಿ ಈಗ ಸುಸೈಡ್ ಮಾಡ್ತಾರೆ, ಗಾಡ್ತಾರೆ. ನೋಕಿ ಇಲ್ಲಿ ನೋಡಿ ನೀರೆಲ್ಲ ಬರ್ತಾ ಇದೆ. ಮಳೆ ಇಲ್ಲ ಆದ್ರೂ ನೀರುಂಟು. ಇಲ್ಲೊಬ್ರು ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಗೊತ್ತಿಲ್ಲ. ನೋಡುವ ನಾವೀಗ ಘಾಟಿಯಲ್ಲೆಲ್ಲ ಗಾಡಿ ತೆಗಿಸಿ ಘಾಟಿಯಲ್ಲಿ ಇದ್ದೇವೆ. ಇನ್ನು ಬಾರಿ 33 ನಿಮಿಷದಲ್ಲಿ ನಾವು ದೇವರ ಮನೆಯಲ್ಲಿ. ಈಗ ನಮ್ಮ ಡ್ರೈವರ್ ಆಶಿಕ್ ಅವ್ರ ಜೊತೆಗೆ ನಾವು ಹೊರಟಿದ್ದೇವೆ ದೇವರ ಮನೆಗೆ. ಘಾಟಿ ತಿರುಗಿಸಿ ಸುಸ್ತಾಗಿದ್ದಿರೋ ಆಶಿಕ್ ಅವರು. ಇಲ್ಲ, ನಾನು ಸುಸ್ತಾಗ್ಲಿಲ್ಲ, ನಾನು ಫ್ರೆಶ್, ರೆಡಿ, ಆಕ್ಟಿವ್, ಫುಲ್ ಎನರ್ಜಿ. ಆದ್ರೆ ರೈಟ್ ಅಲ್ಲಿ ಹೋಗ್ತಿಲ್ಲ, ಅದೇ ಒಂದು ಬೇಜಾರ್ ಧರ್ಮೇಶ್ ಅವರಿಗೆ ಒಂದೇ ಬೇಜಾರ್. ನಾನು ಅಮೆರಿಕದವ್ರ ತರ ರೈಟ್ ಅಲ್ಲಿ ಹೋಗ್ಬೇಕಂತೆ. ಆದ್ರೆ ಮುಂದಿನ ಗಾಡಿಯವ್ರು ಬಂದು ನಂಗೆ ನೋಡ್ತಾರೆ, ನಾನೆಂತ ಮಾಡುದು ಗಾಯ್ಸ್. ಸೊ ನಾನೊಂದು ಬಸ್ಸಿನ ಹಿಂದೆ ಮೆಲ್ಲ ಹೋಗ್ತಿದ್ದೇನೆ. ಬಸ್ ನೋಡಿ ಇದೇ ಬಸ್ ಗಾಡಿ ಟೌ ಮಾಡ್ತಾ ಹೋಗ್ತಾ ಇದ್ದಾರೆ. ಏನಾಗಿದೆ ನೋಡಿ, ಇವರಿಗೆಲ್ಲ ಜಕ್ಕಿ ಇಲ್ಲಿಗೆ ಯಾಕೆ ಬರ್ತಾರೆ? ಇವರ ಬಿಟ್ಟದ್ದೇ ತಪ್ಪು. ನಾವು ಬಾಸ್ ಇಲ್ಲ ಅವನಿಗೆ, ಅದೆಲ್ಲ ಹೋಗುತ್ತಾನೆ. ಬಾಸ್ ಇಲ್ಲದವ ಎಲ್ಲೇ ಹೋಗುದು, ಎಲ್ಲಿ ಹೋಗುದು? ಎಲ್ಲಿಗೆ ಲೆಫ್ಟ್ ಅಲ್ಲಿ? ಎಲ್ಲಿಗೆ ಲೆಫ್ಟ್ ಅಲ್ಲಿ? ಬೇಡ ಹೋಗಿ ಭಾಷಣ ಇಲ್ಲ. ಇಲ್ಲಿ ಪುಟ್ಟ ಬೊಮ್ಮ ಕೊಡ್ತಾರೆ, ಪುಟ್ಟ ಬೊಮ್ಮ. ಅದಲ್ಲಿ ಓಪನ್ ಮಾಡಿ ಇಟ್ಟದ್ ನೋಡಿ, ಉಂಟು ನೋಡಿ. ಅಲ್ಲ ಒಳ್ಳೆ ಬುಟ್ಟ ಮರಳಿಸಿಟ್ಟಿದ್ದಾರೆ. ಹಾಗೆ ಇವತ್ತು ನೋಡಿ ಒಳ್ಳೆ ಮೂಡಿ ವೆದರ್ ಇದೆ. ಮೂಡಿದ್ದವ್ರು ಬರ್ಬೋದು, ಮೂಡಿದ್ದವರು ದೇವರ ಮನೆಗೆ ಬರ್ಬೋದು. ಜೆಸಿಬಿ ಈಗ ರಸ್ತೆಯಲ್ಲಿ ಇಟ್ರಿ ಹೇಗೆ ಮಾರೆ? ನೋಡಿ ಪಾಸ್ ಇಲ್ಲ. ಚೆಕ್ ಪೋಸ್ಟ್ ಇದೆ. ಓ, ಇದು ಇಲ್ಲಿ ಬರ್ತದಾ? ಇಲ್ಲಿ ಬಂತು. ಅವ್ರು ಎಂತ ಕೊಡ್ಲಿಕ್ಕೆ ಉಂಟು ಅವರಿಗೆ? ಇಲ್ಲಿ ನಿಮ್ಗೆ ಚಾ ತಿಂಡಿ ತಿಂದಿದ್ರೆ ಇಲ್ಲಿ ಇರುತ್ತೆ ಆಯ್ತಾ. ಇಲ್ಲಿ ಒಂದು ಕೊಟ್ಟಿಗೆ ಆಹಾರ ಅಂತ ಇದೆ, ಶ್ರೀಕೃಷ್ಣ. ಅಲ್ಲಿ ನಿಮ್ಗೆ ಆರಾಮಲ್ಲಿ ಚಾ ತಿಂಡಿ ತಿಂದು ಎಲ್ಲ ಹೋಗ್ಬೋದು. ಇದು ಕೊಟ್ಟಿಗೆ ಆಹಾರ ಜಂಕ್ಷನ್. ಇದು ಕೊಟ್ಟಿಗೆ ಅವರಿಗೆ ನೋಡ್ಲಿಕ್ಕೆ ಸ್ವಲ್ಪ ಇದು ನೋಡಿದಾಗೆ ಕಳಸದಲ್ಲಿ ಹೀಗೆ ಈ ಕಡೆ ಹೋದ್ರೆ ಕಳಸ, ಯಾವ ಕಡೆ ಹೋದ್ರೆ ಲೆಫ್ಟಿಗೆ ಹೋದ್ರೆ ಕಳಸ. ಹೌದು ಸರಿ, ಸಮ. ನಾವು ಮೊನ್ನೆಷ್ಟೇ ಬಂದೋದು ಸರ್. ನಂಗೆ ಮೊನ್ನೆಷ್ಟೇ ಬಂದೋಗಿ ಈ ನಮ್ಮ ಮಾರಿಗಳಿದಾವಲ್ಲ ಪುನಃ ನೋಡಿ ಎಷ್ಟು ಚಂದ. ವಾವ್, ಎಷ್ಟು ಚಂದ ನಮ್ಮ ಈ ಮಲೆನಾಡು. ವೆಸ್ಟರ್ನ್ ಘಾಟ್ ಗೈಸ್, ದಿಸ್ ಇಸ್ ವೆಸ್ಟರ್ನ್ ಘಾಟ್. ಸೊ ಯು ನೋ ವಿ ಆರ್ ನೀವೆಲ್ಲ ವೆಸ್ಟರ್ನ್ ಘಾಟ್ ಮನೆಯಲ್ಲಿ ಕುತ್ಕೊಂಡು ನಂದು ರೀಲ್ಸ್ ನೋಡಿ ಇಲ್ಲಿ ಬರ್ಬೇಕು. ಎಲ್ಲ ಪ್ಲಾನ್ ಮಾಡಿ ಬರದಿತ್ತು ಅವ್ರಿಗೆ, ಗೊತ್ತಾಯ್ತಾ? ಹೀಗೆ ನಾವೆಲ್ಲ ವಿಡಿಯೋ ಮಾಡಿ ತೋರಿಸ್ತೇವೆ. ನೋಡಿ, ಎಸಿ ಕೂಡ ಬೇಡ, ಎಂತದ್ದು ಬೇಡ. ನಾವು ಬಂದೇ ಮಾಡಿರ್ತೀವಿ. ಎಸಿ ಎಲ್ಲ ಬಂದೆ, ಸುಮ್ಮನೆ ಎಸಿ ಎಲ್ಲ. ಆ ವೆದರ್ಗೆ ನಮ್ಮ ಜೀವ ಉಂಟಲ್ಲ. ಈಗ ಮಳೆ ಬರ್ತದ ಅಂತ ಮಳೆ ಬರುವ ಹಾಗಿದೆ. ಸ್ಟಾಪ್ ಉಂಟಾ ಧರ್ಮೇಶ್ ಅವರಿಗೆ? ಎಮರ್ಜೆನ್ಸಿ ಸ್ಟಾಪ್ ಬೇಕಂತೆ. ಎಮರ್ಜೆನ್ಸಿ ನಮ್ಮ ಫ್ಲೈಟ್ ಲ್ಯಾಂಡ್ ಆಗ್ತಿದೆ. ಡ್ರೈವಿಂಗ್ ಹೀಗೆ ಗ್ಲಾಸ್ ಇಂದ ಒಂದು ಬೊಟ್ಟನ ಕೆಳಗೆ ಇದೆಲ್ಲ ನೋಡಿ. ಇದು ಟಾನಿಕ್ ವಾಟರ್ ಅಲ್ಲ, ಇದು ರಂಚೆ. ನಂಗೆ ಸೆಕೆಂಡ್ ಗೇರ್ ಮಾಡುವರ ಯಾಪನ್ ವ್ಯತ್ಯಾಸ ಉಂಟಲೆ. ಚಿಸವಡ್ ಚಿಪ್ಪಾಡಿಪ್ಪ ಐತೆ ಎಲ್ಲ ಬೇರಿಂಗ್ ಪೂರ ಬೋಲ್ತು. ನೋಡಿ ದೇವರ ಮನೆಗೆ ಹೋಗುವ ರಸ್ತೆ, ದೇವರ ಮನೆ ರೆಸಾರ್ಟ್ ಅಂತೆ. ಸೋನಿಯಾ ದೇಕೋನಾ ಬಂತ ಇನ್ನೊಂದು ಗಾಡಿ.
ಇನ್ನೊಂದು ಗಾಡಿ ಹೇಗೆ ಹೋಗ್ತಾರೆ ಈಗ? ಅವರಿಬ್ರು ಗಲಾಟೆ ಮಾಡಿ ಬಂದಿದ್ದಾರೆ, ಗಂಡ ಹೆಂಡತಿ. ಅವರಿಗೆ ಸ್ವಲ್ಪ ಜಾಗ ಬಿಡುವ. ಬಾಯ್ ಗಾಯ್ಸ್. ಮಿತ್ತಡಿ ಗುಡ್ಡ ಎಡ್ತು ಇವತ್ತಣ್ಣ ಅಲ್ಲೇ ಒಬ್ಬ ಬೆಚ್ಚಂಡು ಎಂತ ಸಪುರ ರೋಡ್ ಗಾಯ್ಸ್. ತೋಳ ನೋಡಿ ಗಾಯ್ಸ್, ತೋಳ ಅಂದ್ರೆ ಓ ಫಾಕ್ಸ್. ಹಳೆ ಕಾಲದಲ್ಲಿ ಬಂದು 1947 ಅಲ್ಲಿ ಈ ಏರಿಯಾಗೆ ಫಾಕ್ಸ್ ಬಂತು. ಫಾಕ್ಸ್ ಮತ್ತೆ ನಾಯಿ ಸ್ವಲ್ಪ ಫ್ರೆಂಡ್ಶಿಪ್ ಮಾಡಿದ್ದು ಗಾಯ್ಸ್. ಅದು ಓಯ್ ನಮ್ಮ ಯಾಪನ ಒಂಜಿ ದಿನ ಬೈದ ಮನ್. ಇಷ್ಟು ದೂರದಿಂದ ಬಂದು ಗಾಯ್ಸ್ ಇಲ್ಲಿ ರೋಡ್ ಬ್ಲಾಕ್ ಆಗಿದೆ. ಎಷ್ಟು ಹೇಗೆ ಬ್ಲಾಕ್ ಅಂದ್ರೆ ನಾವು ಪಾಪದವರು ಅವರಿಗೆ ಕೊಟ್ಟೆ ಜಾಗ. ಬೇಕಾದ್ರೆ ನಾನು ಅಲ್ಲಿ ಪಾರ್ಕ್ ಮಾಡ್ಬೋದಿತ್ತು ಮುಂದೆ ಅವರಿಗೆ. ನೋಡಿ ಅವರಿಗೆ ನಾನು ಜಾಗ ಕೊಟ್ಟೆ. ನೋಡಿ ಕ್ಯೂ ನಿಂತಿದ್ದಾರೆ ಎಲ್ಲ. ಮುಂದೆ ಜಾಮ್ ಆಗಿದೆ, ಸ್ವಲ್ಪ ಜಾಮ್ ಆಗಿದೆ, ಅದಕ್ಕೆ ನಿಮಗೆ ಜಾಗ ಕೊಟ್ಟದ್ದು ನಿಲ್ಲಿಸ್ಲಿಕ್ಕೆ. ದೀಪಕ್ ಅವರು ಹೋದ್ರು ನೋಡ್ಲಿಕ್ಕೆ. ನೆಟ್ವರ್ಕ್ ಬೇಕಲ್ಲ. ಎಂತ ಬರ್ತಿದೆ? ಏನ್ ಬರ್ತಿದೆ? ಪುನಃ ಏನೋ ಪುಣ್ಯ ಆತ ಜಾಗ ಉಂಟು ಎದುರು ಮಾರಲಿ ಎಲ್ಬಿಡಿ. ಎಲ್ಲ ಕ್ಲಿಯರ್ ಮಾಡಿದ್ವಿ. ಬನ್ನಿ ಬನ್ನಿ ಒಳಗೆ ಬನ್ನಿ. ಓಪನ್ ಮಾಡಿ ಸರ್. ನೋಡಿ 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 ಅಲ್ಲಿ ಹೋಯ್ತು. ಅಲ್ಲಿ ಸಾಯ್ತಾ ಓಮಿನಿದೇನಾ ಅಂತ ಯಾರೋ ಒಬ್ಬ ಅಲ್ಲಿ ಮಧ್ಯೆ ಶಿಫ್ಟ್ ಎಲ್ಬೋರ್ಡ್ ಆಯ್ತು. ನೂಕುನಿಯ ಕೂಡ ಓ ಹತ್ತುದಿಲ್ಲ, ಅಲ್ಲಿ ಬ್ಲಾಕ್ ಆಗ್ತದೆ. ಇಲ್ಲಿ ಅವರೆಲ್ಲ ಹೋಗೋಣ, ಒಂದೇ ದಮ್ಮಲ್ಲಿ ಹೋಗೋಣ. ಹಾಗೆ ಮಾಡುವ. ನಮ್ಮ ಗಾಡಿ ಅಲ್ಲುಂಟು ಬದುಲಿ ಗಾಡಿ ಮಿತ್ತ ಪರಾಜ ಏರು ಪಂಪಿನ ಮಗಲೇ ಬರೋದು ಬರೋಡ್ಚಿ ಮಾಡ್ತಾರೆ. ವಾಸನೆ ಕುಂಪನ್ ಗಾಡಿ ಹಿಂದಿಂದ ಹೋಗ್ ಜನ ಅಣ್ಣ ನಿಮ್ ಬೋರ್ಡ್ अब जा हमारे रेनॉल्ड ನೀ ನಮ್ಮ ಗಾಡಿ ದಾರ ಬೋರ್ಡ್ ಟಾರ್ಕ್ ಟಾರ್ಕ್ ನಮ್ಮ ಗಾಡಿ ಟಾರ್ಕ್ ಟಾರ್ಕ್ ನಮ್ಮ ಗಾಡಿ ಟಾರ್ಕ್ ಉಂಟು. ನಮ್ಮ ಗಾಡಿ ಡ್ರೈವರ್ ಸ್ಟ್ರಾಂಗ್ ಅಲ್ಲಿ ಪಿಕಪ್ ಟಕ್ಕರ್ ನಮ್ಮ ಗಾಡಿ. ಇಲ್ಲೆಲ್ಲ ರೋಡ್ ರೋಲರ್ ಹೇಗೆ ಬರ್ತದೆ ಗಾಯ್ಸ್? ನಮ್ಮೆಲ್ಲರ ಕಟ್ಟಿ ಕಡೆಯ ಪ್ರಶ್ನೆ, ರೋಡ್ ರೋಲರ್ ಬಂದದ್ದಾದರೂ ಹೇಗೆ? ಈಗ ಉಂಟು. ಆ ರೋಡ್ ರೋಲರ್ ಅಲ್ಲಿ ಹೋಗಿದ್ದಾನೆ, ಅವನೇ ಉಳ್ಕೊಂಡು ಹೋಗಿದ್ದಾನೆ. ಪಾನಿ ನಿಮ್ಗೆಲ್ಲ ಗೊತ್ತಾ ಗಾಯ್ಸ್? ನಾವಿವತ್ತು ಬಂದಿರೋದು ಎಲ್ಲಿಗೆ? ಗೊತ್ತುಂಟಾ ಗಾಯ್ಸ್? ನಾವು ಹೋಗ್ತಿರೋದು ಎಲ್ಲಿಗೆ ಗೊತ್ತುಂಟಾ? ದೇವರ ಮನೆ ಬೆಟ್ಟ. ಆಕ್ಚುಲಿ ನಮ್ಮ ಬಂದದ್ದು ಮಣಿಪಾಲಿಂದ ಗಾಯ್ಸ್. ಆಕ್ಚುಲಿ ಎಂತಾಯ್ತಂದ್ರೆ ನಾವು ಬರ್ಬೇಕಾದ್ರೆ 2-3 ಸಲ ನಾವು ನಿಲ್ಸಿದ್ವಿ, ಇಲ್ಲದ್ರೆ 12ವರೆಗೆ ನಾವು ಬರ್ತಿದ್ವಿ. 12ವರೆಗೆ ನಮ್ಮ ರೀಚಿಂಗ್ ಟೈಮ್ ಗಾಯ್ಸ್. ನೋಡಿ ನೋಡಿ ಬೆಟ್ಟದಲ್ಲಿರೋ ಬೆಟ್ಟ ಮೋಡ ಕವರ್ ಮಾಡಿ ಉಂಟಲ್ಲ, ಅಲ್ಲೊಂದು ವ್ಯೂ ನಿಮ್ಗೆ ಕಣ್ಣಲ್ಲಿ ಕಾಣುವಾಗ ನಿಮ್ಗೆ ನೋಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಪಿಕ್ಚರ್ ತರ ಅನ್ಸುತ್ತಾ? ನೀವು ಇದನ್ನೆಲ್ಲ ಕಣ್ಣಿಂದ ನೀವು ಕಣ್ಣಾರೆ ಎಂತ ಮಾಡ್ಬೇಕು ಗೊತ್ತುಂಟಾ? ಬರೇ ನೀಲ್ಸ್ ನೋಡುದಲ್ಲ, ನೀವು ಎದ್ದು ಬನ್ನಿ, ಹೊರಗೆ ಬನ್ನಿ, ಬಿಟ್ಟು ಹೊರಗೆ ಬನ್ನಿ ಸ್ವಲ್ಪ.
ಬರೀ ಬೆಚ್ಚಗ. ಕೆಲವು ಸೌಂಡ್ ಬಸ್ ಎಷ್ಟು ಗಂಟೆಗೆ ದೀಪಣ್ಣನವ್ರೆ? ಬ್ರೋ 4 ಗಂಟೆಗೆ ಹೋಗ್ಬೇಕು. 4 ಗಂಟೆಗೆಲ್ಲ ಡೆಲಿವರಿ ಇದೆ. ಒಂದು ಡೆಲಿವರಿ ಮಾಡಿ ಬರ್ಬೇಕೀಗ 4 ಗಂಟೆಗೆ ಹಾಸ್ಪಿಟಲ್ ಹೋಗ್ಬೇಕು. ಎಂತಿಲ್ಲ, ನಾವು ಸ್ಟಾರ್ಟ್ ಮಾಡಿದ 8 ಗಂಟೆಗೆ, ಮುಗಿಯುವುದು 8 ಗಂಟೆಗೆ ಅಂತ. ಅದು ನಮ್ಮ ಲಾಸ್ಟ್ ಟ್ರಿಪ್ ಆಗ್ತದೆ. 8 ಗಂಟೆಗೆ ನಿಲ್ಲಿದ್ರು ಪರವಾಗಿಲ್ಲ. 9:15ಕ್ಕೆ ನನ್ನ ಬಸ್ ಇದೆ. ಬಸ್ ಉಡುಪಿ ಅಣ್ಣ 4 ಗಂಟೆ ಓಡು. ನಮ್ಮ ಮತ್ತೆ ಕೈತಲ್ಲ ಟಿಕೆಟ್ ಮೂಲೆ ಬಸ್ ಇರ್ತಾರೆ ಲಗೇಜ್ ಕೂಡ ಪಾರ್ಸಲ್ ಮಾಡಿ ಟ್ರಾನ್ಸ್ಪೋರ್ಟ್ ಉಂಟು ಮೇಡಮ್. ಎನ್ನಾಡು ಹೊರಪ ಇರುವ ಇಪ್ಪನ್ ಮಗ 4 ಗಂಟೆದಂಜಿ ಬಸ್ ಉಂಟತ್ತ ನಾ ಬಸ್ ಅವರೊಂದು ಡೋರ್ ಮಾಡಿ ಅಣ್ಣನವರ ಕ್ಲಚ್ ಹೋಗಿದೆ. ನನ್ನ ಮತ್ತೆರಿಗೆ ಅಣ್ಣ ಅಂಚಪುರ ಡೋರ್ ಬಂದಿನ ಇಂಚಣ್ಣ ಮಿತ್ತರ್ಗೆ ಬರ್ಸನೆ ಬರೋಣ. ಯಾವ ಬೆಟ್ಟಕ್ಕೆ ಹೋಗಿ ಎಲ್ಲಿ ಬೇಕಿರೋದು, ಯಾರು ಸಿಗದಿದ್ರು ಇವರು ಸಿಕ್ಕೇ ಸಿಗ್ತಾರೆ. ನಿಮ್ದು ಗಾಡಿ ನೋಡ್ಲಿಕ್ಕಿಲ್ಲ, ಚೀಟಿ ಬರ್ತಿ ನಿಮ್ದು ಚಿಕ್ಕದಲ್ಲಿ ಇರ್ತಾರೆ. ಪಿಂಕ್ ಚೀಟಿ, ಪಿಂಕ್ ಚೀಟಿ ಇದೆ, ಮಂಜುಳ ಚೀಟಿ ಇದೆ, ಯಾವ ಚೀಟಿ ಇದೆ, ಯಾವ ಚೀಟಿ ಚೇಂಜ್ ಉಂಟಾ? ಎಷ್ಟು ರೂಪಾಯಿ ಚೇಂಜ್ ಬೇಕು? 20? ಅಯ್ಯೋ ಅದು ಯಾವುದೆಲ್ಲ ಚೀಟಿ ಅಣ್ಣ? ಅಣ್ಣ 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 ದನಿ ದನಿ ವಾಶ್ರೂಮ್ ಅಲ್ಲೂ ಮಿತ್ತುಂಡು ಮಿತ್ತುಂಡು ವಾಶ್ರೂಮ್ ಮಿತ್ತುಂಡು ಇಲ್ಲಿ ಎತ್ತಾನೆ ಇಲ್ಲ ಇಲ್ಲ ಮಿತ್ತು ವಾಶ್ರೂಮ್ ಉಂಟು. ಇವ್ರು ನೋಡಿ ಕೈ ಕೈ ಕಟ್ಕೊಂಡೆ ಅಂತ ನೀವು ಅಣ್ಣ ಪಾರ್ಕಿ ಬಂದದ ಸೈಡ್ ಹೋಗಿ ಪಾರ್ಕ್ ಅಲ್ಲಣ್ಣ. ಬಂದಿದ್ದೇವೆ ಗೈಸ್ ದೇವರ ಮನೆಗೆ. ಗಾಡಿ ಪಾರ್ಕಿಂಗ್ ಆಗಿದೆ ನೋಡಿ, ಸ್ಪೆಷಲ್ ಪಾರ್ಕಿಂಗ್ ಅಲ್ಲ ಮಿತ್ತು ಬೋರ್ಡ್. ನಮ್ಮ ಬೆಚ್ಚ ಬೆಚ್ಚ ಮ್ಯಾಗಿ, ಮೂಜಿ ಮ್ಯಾಗಿ, ಮೂಜಿ ಮ್ಯಾಗಿ ಅದಮೂಲು ಮೂಜಿದಾರ್ ಮುಜ್ಮದಾರು ಎಲ್ಲ ಗೊತ್ತುಂಟಾ? ದೇವರ ಮನೆ ಫಸ್ಟ್ ಸ್ಟಾಪ್ ಬೆಸ್ಟ್ ಮ್ಯಾಗಿ ಮಲ್ಪೇರ್ ಆಂಟಿ. ಆಫ್ ರೋಡ್ ಅಲ್ಲ, ಹಿಲ್ ಕ್ಲೈಂಬಿಂಗ್ ಟ್ರೆಕ್ಕಿಂಗ್ ಮಾಡ್ತಿದ್ದೇವೆ. ನೀವು ಹೇಳಿದೆ ಅಂತ ಕೇಳ್ತಿಲ್ಲ ನೋಡಿ ದೀಪಣ್ಣವ್ರೆ. ಹಾಂ ಬೆಟ್ಟ ಹತ್ಬೇಕು. ಎನರ್ಜಿ ಬೇಕು ಗಾಯ್ಸ್, ಎನರ್ಜಿ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಸ್ಟ್ಯಾಮಿನಾ ಉಂಟು ಅಂತ ಗೊತ್ತಾಗ್ತದೆ. ನನ್ನ ಬಾಡಿ ಚೌಕೋಸ್ ಉಂಟು. ಸೇಂಕೊಂದಿಲ್ಲ ಮರ ನೋಡಿ, ವ್ಯೂ ನೋಡಿ, ಆ ಗ್ಯಾಪಿನಲ್ಲಿ ಒಂದು ವ್ಯೂ ಕಾಣ್ತದೆ ನೋಡಿ. ಸಹ್ಯಾದ್ರಿ ಪರ್ವತ ನೋಡಿ, ಸಹ್ಯಾದ್ರಿ ಆಪತ್ತಿ ನೀವು. ಎಂತಾಯ್ತು ಗೈಸ್? ಮಂಡೆಗೆ ಹೋಯ್ತಾ ಜ್ಯೂಸ್? ಮಂಡೆಗೆ ಹೋಯ್ತಾ? ವ್ಯೂ ನೋಡಿ, ವ್ಯೂ ಇನ್ನು ಮೇಲೆ ಹೋದ್ರೆ ಇನ್ನೂ ವ್ಯೂ. ವೇರ್ ದೆರ್ ಇಸ್ ಎ ವ್ಯೂ ದೆರ್ ಇಸ್ ಎ ವೇಯ, ಒಂದು ವೇಯ, ಒಂದು ಗುಡ್ಡೆ. ಎಲ್ಲಿಂದ ಹೀಗೆ ಹತ್ತಿ ಹೀಗೆ ಹೋಗ್ಬೇಕು, ಹೀಗೆ ಹೀಗೆ ಹತ್ತಬೇಕು. ಚಿಕ್ಕ ಚಿಕ್ಕ ದಾರಿಯಲ್ಲಿ ಹತ್ತಿ ಹೀಗೆ ಹೋಗಿ ನಾಳೆ ಒಳ್ಳೆ ಕಾಲು ನೋವು ಇನ್ನೂ ಉಂಟು. ಸಾಕಾಯ್ತು, ಹತ್ತಿದ್ದೇವೆ. ಮೇಲೆ ಬಂದ್ವಿ, ಟಾಪ್ ರೀಚ್ ಆದ್ವಿ ನೋಡಿ, ಎಲ್ಲರಿದ್ದಾರೆ ಅಲ್ಲಿ ಮೇಲೆ. ಉಂಟು, ವಾವ್ ವಂಡರ್ಫುಲ್ ನೋಡಿ. ಇಷ್ಟೇ ನನ್ನ ಪೋರಗ್ಲಿಜ್ಜಿ ನೋಡಿ.
ವ್ಯೂ ನೋಡಿ ಗೈಸ್, ಇಲ್ಲಿ ನೋಡಿ. कितना सुंदर जंगल है ये, इतनी सुंदर जगह कहाँ से ढूंढ लिया, एकदम हेवनली एटमॉस्फेयर. अरे चिन्नम सर, वो तो मैंने इंटरनेट से चेक करके निकाला. दिन रात मेहनत. ವ್ಯೂ ನೋಡಿ ಗೈಸ್, ವ್ಯೂ ನೋಡಿ. ಈಗ ಫುಲ್ ಫಾಗ್ ಬಂದಿದೆ. ಹಾಗೆ ನಡ್ಕೊಂಡು ಸ್ವಲ್ಪ ಕೆಳಗೆ ಹೋಗಿ, ಕೆಳಗೆ ಹೋಗಿ ಅಲ್ಲಿ ಸ್ವಲ್ಪ ವ್ಯೂ ಕಾಣ್ತದ ಅಂತ. ಆಗ ಫುಲ್ ಕ್ಲೀನ್ ಇತ್ತು. ಈಗ ನೋಡುವ ಏರ್ನ ಅದಾ ನನ್ನ ಫೋಟೋದಲ್ಲಿ ಹೆಂಚ ವಿಡಿಯೋ ಹೆಂಚ ಬರ್ಪುಣ್ ಗೊತ್ತುಂಡ. ನೋಡಿ ನೋಡಿ ಹಿಂದೆ ವ್ಯೂ ನೋಡಿ, ಫುಲ್ ಕ್ಲೀನ್ ವ್ಯೂ. ಇನ್ನು ಬರ್ಬೇಕಷ್ಟೇ. ಅದೀಗ ಗೈಸ್ ಇದು ದೇವರು ಮಾಡಿದೆ. ನಾನು ಮಂಡೆಯಲ್ಲಿ ಒಂದು ಬಿಳಿ ಬಿಳಿ ಆಗಿದೆ. ಯೂಟ್ಯೂಬ್ ಚಾನೆಲ್ ನಮ್ಮದು ಸಕಾರಬ ಎಂತದೊಂದು ಮಾಡಿ ಮಾಡಿ ಅಲ್ಪ ಗಂಟೆ ಒಟ್ಟಿ. ನಾನು ಅಲ್ಲಿಂದ ಟೈಮ್ ಟೈಮ್ ಲ್ಯಾಪ್ಸ್ ಆಗಿದಾ? ಎಷ್ಟಾಗಿದೆ ಟೈಮ್ ಲ್ಯಾಪ್ಸ್? ಟೈಮ್ ಇದಿಲ್ಲೇ ನಮಗೆ ನಾವು ಮುಜ್ಜನ ಬೈತ ಏರ್ನ ಬೈತಿದ್ರೆ ಒಟ್ಟಿಗೆ ಅದ್ರಲ್ಲಿ ಮಿಸ್ ಮಾಡ್ತೀನಿ. ಅದ್ರಲ್ಲಿ ಮಿಸ್ ಮಾಡ್ತೀನಿ ಏನ ಸಂದೇಶ್, ನಾವು ದೇವರ ಮನೆಗೆ ಬಂದ್ವಿ. ಹಾಗಲ್ಲ ಸಚಿನ್ ನಾವು ದೇವರ ಮನೆಗೆ ಬಂದ್ವಿ ಅಷ್ಟೇ. ಸಚಿನ್ ನಾವು ದೇವರ ಮನೆಗೆ ಬಂದ್ವಿ ಅಷ್ಟೇ. ನಿನ್ ಕರ್ದಾಗ ಬರ್ಲಿಲ್ಲಲ್ಲ, ಹೇಳಿದೆ ಗಾಡಿಯಲ್ಲಿ ಗಾಡಿ ಖಾಲಿ ಉಂಟು. ಗಾಡಿಯಲ್ಲಿ ಗಾಡಿ ಖಾಲಿ ಉಂಟು, ಸೀಟ್ ಖಾಲಿ ಉಂಟು. ನನ್ನ ಫೋಟೋ ತೆಪ್ಪಡಿಗೆ ಒಲಿ, ನಮ್ಮ ಫೋಟೋ ಬಲಿ ಸ್ಮೈಲ್ ನೆಟ್ಟೆ ಫೋಟೋ ನೋಡಿ. ದೇವರ ಮನೆಗೆ ಬಂದ್ವಿ. ಅದು ಎಷ್ಟು ಹೇಳುದು. ಈಗ ನಾವೀಗ ಎಂತ ಕಾಣುದಿಲ್ಲ ಅಂತ ಈಗ ರಿಟರ್ನ್ ಹೋಗ್ತಿದ್ದೇವೆ. ಅಷ್ಟು ನಾವು ಒಂದು 10 ನಿಮಿಷ ಅಲ್ಲಿ ಫಾಗ್ ಬಂತು. ಇಲ್ಲಿ ನೋಡಿ ರಿಟರ್ನ್ ಹೋಗೋ ರೋಡ್ ಕಾಣ್ತಿಲ್ಲ. ಮಿನಿ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ, ಅವಾಗ ಮಿನಿ ಹಾರ್ಟ್ ಅಟ್ಯಾಕ್ ಆದಾಗ ಒಮ್ಮೆ ಮೈನ್ ತರ ಕಾಣುತ್ತಲ್ಲ ಕಣ್ಣು, ಅದೇ ರೀತಿ ಇರುತ್ತೆ. ಈಗ ರಿಟರ್ನ್ ಹೋಗ್ಲಿಕ್ಕೆ ಹೋಗೋ ರಸ್ತೆ ಕವರ್ ಆಗಿದೆ. ಎಂತ ಬೇಕಿದ್ರು ಮಾಡಿ ಗೋಲಿ ಮಕ್ಕಳ ತರ ಕಸ ಒಂದು ಇಲ್ಲಿ ಹಾಕ್ಬೇಡಿ. ಇಲ್ಲಿ ಕಸ ಎಲ್ಲ ಹಾಕ್ಬೇಡಿ. ಕೆಲವರು ಇದ್ದಾರೆ ಇಲ್ಲಿ ಕಸ ಎಲ್ಲ ಹಾಕಿ ಹೋಗೋರು ನೋಡಿ. ಇಲ್ಲೆಲ್ಲ ಮಜ್ಜಿಗೆ ಎಲ್ಲ ಕುಡಿದು ಅಲ್ಲೆಲ್ಲಿ ಬಿಸಾಕೋದು ಕೆಲವರು. ಇಲ್ಲ ನೋಡಿ ಅವ್ರು ತಕೊಂಡ್ಬಂದ ಬಾಟ್ಲಿಯನ್ನು ಅಲ್ಲೇ ಹಾಕಿದ್ದಾರೆ. ಹಾಕ್ಲಿಲ್ಲ, ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅವರು. ಸಿವಿಲ್ ಅಲ್ಲ, ಸಿವಿಕ್ ಸೆನ್ಸ್. ನೋಡಿ ರೋಡ್ ಹೇಗುಂಟು ನೋಡಿ. ಅವಿಷಯ ಡೋರ್ ಗ್ಲಾಸ್ ಓಪನ್ ಅಂದ್ರೆ ನೋಡ್ತಾ ಎಂಚ ಫಾಗ್ ಬಿಡ ಊರ ಹಾಕೊಂಡು ಗೊತ್ತಂಡ ಲಾಗ್ ಓಪನ್ ಅಲ್ಪಗಣ. ನೋಡಿ ರಸ್ತೆ ನೋಡಿ, ಗುಂಡಿ. ಈ ವೆದರ್ ಅಲ್ಲೆಲ್ಲ ಉಂಟಲ್ಲ, ಎಂತ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಬಿಸಿ ಬಿಸಿ ಡ್ರಿಂಕ್ಸ್ ಎಲ್ಲ ಮಾಡಬಾರ್ದು ಮಾರ್ರೆ. ಶೇ ಈ ವೆದರ್ ಅಲ್ಲಿ ಬೈಕಲ್ಲಿ ಬರ್ಬೇಕು. ಇಲ್ಲೆಲ್ಲ ಈ ಕಾರಲ್ಲೆಲ್ಲ ಬಂದು ಪ್ರಯೋಜನ ಇಲ್ಲ. ನೋಡಿ ಅವ್ ಬೈಕಿನವರೆಲ್ಲ ಹೇಗೆ ಬರ್ತಿದ್ದಾರೆ, ಹೋಗ್ತಿದ್ದಾರೆ. ಹೀಗೆ ನೋಡಿ, ಹೀಗೆ ಇಲ್ಲಿ ನೋಡಿ ಇವರೆಲ್ಲ ಕಪಲ್ಸ್. ನೋಡಿ ಇವರು ಇನ್ನೊಬ್ಬ ಬಂದ ನೋಡಿ, 2 ಮಂಡೆಗೆ ಅಕ್ಕಿಗಳು ಹೊರಗೆ ಬಂತು ನೋಡಿ. ಅದು ಕೂಡ ಘಾಟಿಯಲ್ಲಿ ಅವ್ರದ್ದು ಇದೆಯಲ್ಲ, ಕೆತ್ತೆ ಅಲ್ಲಿ ಪಿಂಕನಿ ಕೆತ್ತೆ ಲಕ್ಕಿ ಹೋಗ್ಬೇಕು. ಎಂತ ಮಾಡೋಗಿಲ್ಲ ಈಗೆಲ್ಲ. ಕೇರಳದಿಂದ ಬರ್ತವೆ. ಗಾಡಿ ನಂಬರ್ ನೋಡಿದ್ರಲ್ಲ, ನೋಟ್ ಮಾಡಿದ್ರಲ್ಲ. ಇದಲ್ಲ ಮಾರೆ ಗಾಡಿ, ಇದಲ್ಲ KL 14. ಯಾರಾದ್ರೂ ಒಬ್ಬ ಒಂದು ಕೆತ್ತೆ ಲಕ್ಕಿಸ್ಕೊಂಡು ಹೋಗುದು. ಬಸ್ ಬರೋ ಕೇಜ್ರಿ ಹೋದ ಸತ್ತ ಅಲ್ಲಿ ಒಳಗೆ. ಹೊಟ್ಟೆಯಲ್ಲಿದೆಯಲ್ಲ, ಕೊಟ್ಟೆಯಲ್ಲಿ ಅಹಂಕಾರ. ಅವನು ಹೀಗೆ ಪಡ್ಕೆ ಚೂರು ಬಂದು ಹೋಯ್ತು ಈಗ ಅಲ್ಲಿ. ನೋಡಿ ಅಹಂಕಾರ ನೋಡಿ ಅಹಂಕಾರನ
ಗೊತ್ತಾಚಿ ಒಂದು ಸ್ಟೈಲ್ ಒಂದು ಅವನ ಕೂಡ ಅವ್ರಿಗೆ ಅನ್ಕೊಳ್ತಿರ್ಬೋದು ನಾವು ಅವರನ್ನು ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ ಎಂತ ಕೂಲ್ ಅಲ್ಲ ನಾವು ಕಾಣ್ತೀವಿ ಅಂತ ಅವ್ರು ಅನ್ಕೊಳ್ತಿರ್ಬೋದು ಯಾವ ವರ್ಷಗಳಿಗೆ ಚಪ್ಪಿ ಅಂತೇಳಿ ನಾವು ಹೇಳ್ತಿರು. ಸಾರಿ ಸೆನ್ಸರ್ ಇದೆ ಅದನ್ನೆಲ್ಲ ಪೀಪ್ ಮಾಡಿ ವಾ ನಂಬರ್ ನೋಡಿದ್ರಲ್ಲ 736 ಹೌದಾ? ಆ ಗಾಡಿ ಯಾವ್ದು ನೋಡಿ ಈಗ ಕೂಡ ಆ ಕಾಲ್ ಮೇಲೆ ಹೋಗಿ ಈಗ ಬ್ಯಾಲೆನ್ಸ್ ತಪ್ಪಿ ಸಾಯ್ತಿದ್ರು ಅಲ್ಲಿ ಕೆಳಗೆ ಬಿದ್ದು. ಆ ವಿಡಿಯೋ ಬಂತಲ್ಲ ಅದು ಆ ಗಾಡಿ ಬಂತು ಅಂತ ಪುನಃ ಕೈ ಅವನ ಅಪ್ಪನಿಗೆ ಇಲ್ಲೆಲ್ಲ ಬಂದು ಸತ್ತು ಬಿದ್ದರೆ ನಮ್ಮ ಗಾಡಿ ಮುಂದೆ ಬಿದ್ದರೆ ಎಂತ ಮಾಡುದು? ಲಾರಿ ಅವರು ಬಂದು ಹಾಕಿದ್ರು. ಅವ್ರು ಮಾಡ ಎಮ್ಮಿಡಿ ಗೊತ್ತಾ? ಪೊಲೀಸ್ ಆಗಲಿ ಗುಂಡಿಗೆ ನಾವು ಒಂದೇ ಪುರ ಬರ್ತಿದ್ದಕ್ಕೆ 3 ಲಕ್ಷ ಬಿಂದಿಂಡಿಗೆ ಅಲ್ಲಿ ಕೇರಳ ತಿಕ್ಕೊಂಡು ಇಂಚೆ ಬರ ಮಲ್ದ್ರೆ ತಿಕ್ಕೊಂಡು ಫೈನ್ ತಿಕ್ಕೊಂಡು ಕಾಸು ತಿಕ್ಕೊಂಡು ಕೊರಪೆ ನಾನು ನಾಡು ಗೂಗಲ್ ನಾಡು ಇನ್ನೊಂದು ಚಾಟ್ ಜಿ ಪಿ ಟಿಗೆ ನಿಂಗೆ ದುಡ್ಡು ಕೊಡ್ಕಡ ಅದು ಅವಳೇ ಪೋಯ್ ಎದುರಿದ್ರೆ ಹೋಯ್ತು ಆಕ್ಚುಲಿ ನಾವೀಗ 3.5 ಗಂಟೆ ಜರ್ನಿ ಮಾಡಿ 15 ನಿಮಿಷ ಕುತ್ಕೊಳ್ಳಿಕ್ಕೋಸ್ಕರ ಹೋದದ್ದು ನಾವಲ್ಲಿ. ಅದು ಆಕ್ಚುಲಿ ಇದು ಅದು ನಾವೀಗ 3 ಗಂಟೆ ಹೋಗ್ಲಿಕ್ಕೆ 3 ಗಂಟೆ ಬರ್ಲಿಕ್ಕೆ ವೇಸ್ಟ್ ಮಾಡಿ ಬರೀ ಒಂದು 1/4 ಗಂಟೆ ನಾವು 15 ನಿಮಿಷ 10 ಗಂಟೆ ಅಷ್ಟೇ ಒಂದು 10-15 ನಿಮಿಷ ಪುನಃ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಮೇಲೆ ಹತ್ಲಿಕ್ಕೆ ಇಳಿಲಿಕ್ಕೆ ಅಷ್ಟೇ. ಅದಕ್ಕೋಸ್ಕರ ನಾವೀಗ ಹೋಗಿ ಬಂದಿದ್ದೇವಲ್ಲ ನಮ್ಮ ನಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು ಆಕ್ಚುಲಿ ಹಾಗೆ ಹೊಡಿಬೇಕಂತೇಳಿ ಇಲ್ಲ. ಅದ್ರದ್ದೊಂದು ಫಿಲಾಸಫಿ ಉಂಟು. ಎಂತಂದ್ರೆ ನಮ್ದು ನಾನೊಂದು ಫಿಲಾಸಫರ್ ಗೊತ್ತಾಯ್ತಾ? ಎಂತಂದ್ರೆ ವಿಷಯ ಅಂತಂದ್ರೆ ನಾವೀಗ ಒಂದು ಹೋಟೆಲ್ಗೆ ಹೋಗ್ತೇವೆ, ರೆಸ್ಟೋರೆಂಟ್ಗೆ ಹೋಗ್ತೇವೆ. ಅಲ್ಲಿ ಹೋಗಿ ಕೂಡ ಹಾಗೆ ನಾವೊಂದು ಫುಡ್ ಆರ್ಡರ್ ಮಾಡಿದ್ಮೇಲೆ ಅವರೊಂದು ಅರ್ಧ ಗಂಟೆ ಮ್ಯಾಕ್ಸಿಮಮ್ ತಕೊಂಬರ್ಲಿಕ್ಕೆ. ತಕೊಂಬಂದು ನಾವು ಆ ಫುಡ್ ಅರ್ಧ ಗಂಟೆ ಮಾಡಿ ತಂದ ಫುಡ್ ಅನ್ನು ನಾವು ಒಂದು 5 ನಿಮಿಷ 10 ನಿಮಿಷದಲ್ಲಿ ಖಾಲಿ ಮಾಡುದಿಲ್ವಾ? ಅದೇ ರೀತಿ ದಟ್ ಈಸ್ ಕಾಲ್ಡ್ ದ nature and the taste of the nature, and then it will be the functionality of our brain and and after trekking we saw a wonderful view, for 15 minutes, just 15 minutes. That is called the brain taste and the memory. ಮಲ್ಲ ಜನ ಬಂದು ಹೋತಿಗೆ Japanese ಬಂದು ಹೋಗ್ತೇರಿ. It's not about the destination, it's about the journey. So 3 ಜನ ಹೋತ ಏನ ಗಮ್ಮತ್ ಅಂತ ಅವೇ ಬರ್ತಿ ಅಂದಾಜ ಅಲ್ಪ ಹೋದ 1/4 ಗಂಟೆ ತುಯ್ಯ ಏನಾಯ್ತು ನಾನು ಫೋಟೋಗೆ ಬರ್ಪ ಆತೆ ಅಷ್ಟೇ. ಬಟ್ ನಿಖಿಲ್ ಇಷ್ಟೇನೆ ಬಂದ್ಬಿನಿ ದೋಸ್ತ ನಗಲಟ್ ನಿಖಿಲ್ ಯಾಪ ಅಪ್ನ ಟೈಮ್ ಕೊರ್ಲಿ ಯಾಪ ಪಿದೆ ಪೋಲಿ ಯಾಪ ಸಿಕ್ಕುಟಿ ಗೊತ್ತು ಇನಿತಿನ ಎಲ್ಲಿ ಪೂಜೆ ಎಲ್ಲೆತ್ತಿನ ಇನಿ ಪೂಜೆ ಏನ ಪ್ಲೀಸ್ ಫಸ್ಟ್ ರಿಲೀಸ್ ಫಾರ್ ಬ್ರೇಕ್ ಯಾರು ಪಾರ್ಕ್ ಬ್ರೇಕ್ ಅಣ್ಣ, ಪಾರ್ಕ್ ಬ್ರೇಕ್ ಘಾಟಿಯಲ್ಲಿದ್ದೇವೆ, ಪಾರ್ಕ್ ಬ್ರೇಕ್ ಹೇಳ್ತಿದ್ದೇವೆ. ಒಂದು ರೇಡಿಯೋ ಪಾರ್ಕ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ಹೇಳ್ತಿದ್ದಾರೆ ಇಲ್ಲಿ ಕೈಯಲ್ಲಿ ಹ್ಯಾಂಡ್ ಬ್ರೇಕ್ ಇಟ್ಕೊಂಡು ಹೇಳಿತಾ ಇದ್ದಾರೆ ಇಲ್ಲಿ. ಎಂತ ಘಾಟಿನ ಕೆಳಗೆ ಹಾಕೋ ಉದ್ದೇಶದಲ್ಲಿದ್ದಾರೆ ಇವರು. ಡ್ರಿಫ್ಟ್ ಮಾಡ್ಲಿಕ್ಕೆ ಉಂಟಾ? ಒಂದು ಫಿಲಾಸಫಿ ಪಾರ್ಕ್ ಬ್ರೇಕ್ ಹೋಯ್ತು ಪಾತ್ರ ಹಾಗೆ ಇವರು ನಮ್ಮನ್ನು ಕೆಳಗೆ ಹಾಕೋ ಉದ್ದೇಶದಲ್ಲಿದ್ದಾರೆ. ಪಾರ್ಕ್ ಬ್ರೇಕ್ ಇಂದ ಕೈ ತೆಗಿದೆ ಆಯ್ತಾ? ಇನ್ನು ಮಾತಾಡಿ ಜೋಶಲ್ಲಿ ಎಳ್ದು ಬಿಡ್ಬೇಡಿ. ಇಲ್ಲಿ ಏನೋ ಇದೆ, ಕೈ ಹೋದಲ್ಲ ತನ್ನಷ್ಟೇ ತಾನೇ ಅದಕ್ಕೆ ಗಾಡಿ ಹೇಳಿದ್ರು ರಿಲೀಸ್ ಪಾರ್ಕ್ ಬ್ರೇಕ್ ಅಂತೆ. ನಾನ್ ನೋಡಿದ್ ಈ ಘಾಟಿಯಲ್ಲಿ ಎಂತ ಸೌಂಡ್ ಬಂದ ಅಂತ. ಗುಜ್ಜ ಬೇಕಾ ಗುಜ್ಜ. ಹಾಗೆ ಇವತ್ತಿನ ನಮ್ಮ ಫಿಲಾಸಫಿ ಪಾಯಿಂಟ್. ಸಚಿನ್ ನೀನ್ ಅದು ಬರ್ಲಿಲ್ಲಲ್ಲ? ಅಷ್ಟೇ ಸಚಿನ್ ಅಷ್ಟೇ. ಹೇಗೆ ಅದು ಸಚಿನ್ ನಾವು ದೇವರ ಮನೆಗೆ ಹೋದ್ವಿ ಅಷ್ಟೇ. ಈಗ ಎಂತಂದ್ರೆ ಗೈಸ್ ನಾವೀಗ ಗಾಡಿಯನ್ನು ಎಲ್ಲಾದ್ರೂ ನಿಲ್ಸ್ಬೇಕೀಗ.
ಸ್ವಲ್ಪ ಬ್ರೇಕ್ ಪ್ಯಾಡ್ ಫುಲ್ ತುಂಬಾ ಬೆಚ್ಚಾಗಿದೆ. ಆಗೊಂದು ಬ್ರೇಕ್ ಹಿಡಿದೆ ನಿಲ್ಲೇ ಇಲ್ಲ. ಮತ್ತೆ ಲಾಸ್ಟ್ ಗೇರ್ ಅಲ್ಲಿ ನಿಲ್ಸಿದ ನಾನು. ಈಗ ಸ್ವಲ್ಪ ಎಲ್ಲಾದ್ರೂ ನಿಲ್ಸುವ ಅಂತ ಒಂದು ಉದ್ದೇಶ, ನೋಡುವ. ಮತ್ತೆ 6 ಗಂಟೆ ಒಳಗೆ ನಮ್ಗೆ ಅಲ್ಲಿ ಇರ್ಬೇಕು. ಒಂದು ಬಸ್ ಇದೆ. ಈ ಜನ ಉಂಟಲ್ಲ ಬ್ಯಾಂಗ್ಳೂರಿಂದ ಬಂದದ್ದು, ಅವರಿಗೆ ಬ್ಯಾಂಗ್ಳೂರಿಗೆ ವಾಪಸ್ ಹೋಗ್ಬೇಕು. ಬಸ್ ಇದೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರಂತೆ. ಇನ್ನು ಹಾಗೆ ಮುಟ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವರನ್ನು ಇಲ್ಲಿಂದಲೇ ಕಳ್ಸುದು. ಆ ಬಸ್ ಇಲ್ಲಿಂದ ಬರ್ತದಲ್ಲ, ಆಗ ಹಾಕಿ ಕಳ್ಸುದು ಪಾರ್ಸೆಲ್. ಮತ್ತೆ ಅಲ್ಲಿ ನಮ್ದು ಗುರ್ತದ, ನಮ್ಮ ಅಣ್ಣನ ಗುರ್ತದ ವೇಗ ಟ್ರಾನ್ಸ್ಪೋರ್ಟ್ ಉಂಟು, ಅದ್ರಲ್ಲಿ ಹಾಕಿ ಕಳ್ಸುದು ಇವರು ಲಗೇಜ್ ಅನ್ನು. ಒಂದಿನ ಅಲ್ಲಿ ಎಂತಾದ್ರೂ ಅಡ್ಜಸ್ಟ್ ಮಾಡ್ಲಿ, ಹಾಕಿದ ಡ್ರೆಸ್ ಅನ್ನು ಹಾಕ್ಲಿ, ತೊಂದ್ರೆ ಇಲ್ಲ. ಎಕ್ಸ್ಪ್ರೆಸ್ ಡೆಲಿವರಿ ಉಂಟು ಅವರದ್ದು, ವೇಗ ಟ್ರಾನ್ಸ್ಪೋರ್ಟ್ ಅವರದ್ದು. ಆಗಲೇ ಆಡ್ ಕೊಡ್ತಾರೆ ವೇಗ, ನವೀನ್ ನಿಟ್ಟೂರ್ ವೇಗ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು. ನಿಮ್ಗೆ ಪಾರ್ಸೆಲ್ ಸರ್ವಿಸ್ ಎಲ್ಲ ಯಾವುದೇ ರೀತಿಯ ಪಾರ್ಸೆಲ್ ಡೋರ್ ಸ್ಟೆಪ್, ಕೇರಳ, ಆಂಧ್ರ ಪ್ರದೇಶ, ತಮಿಳ್ನಾಡು, ಆಲ್ ಓವರ್ ಇಂಡಿಯಾ ಅವ್ರು ಪಾರ್ಸೆಲ್ ಕೊಡ್ತಾರೆ. ನಾವೀಗ ಎಲ್ಲರಿಗೆ ಪ್ರಮೋಷನ್ ಮಾಡುದು ಗೈಸ್, ಹೀಗೆ ಸುಮ್ಮನೆ ನಾವು ಧರ್ಮಕ್ಕೆ ಪ್ರಮೋಷನ್ ಗೊತ್ತಾಯ್ತಾ. ನಾವು ಈಗ ಚಿಕ್ಕದು ಗೊತ್ತಾಯ್ತಾ, ಅವ್ರು ದೊಡ್ಡವರು, ನಾವು ದೊಡ್ಡವ್ರಿಗೆ ಹೆಲ್ಪ್ ಮಾಡ್ಬೇಕು. ನಾವು ಚಿಕ್ಕವರಾದ್ರೂ ನಾವು ದೊಡ್ಡವ್ರಿಗೆ ಹೆಲ್ಪ್ ಮಾಡ್ಬೇಕು. ಅದು ನಮ್ಮ ಇಂಟೆನ್ಷನ್, ಉದ್ದೇಶ ಗೊತ್ತಾಯ್ತಾ. ನಮ್ಮ ಮನಸ್ಸು ದೊಡ್ಡದು. ಫಿಲಾಸಫರ್ ಹೇಳಿದ್ದಾರೆ, ಕೆಲಸ ಮಾಡು, ಪ್ರತಿಫಲದ ಬಗ್ಗೆ ಚಿಂತೆ ಬೇಡ. ಮತ್ತೆ ಲೇಡೀಸ್ ಅಂಡ್ ಗಾಯ್ಸ್ ಅಂಡ್ ಸಿಸ್ಟರ್ಸ್, आपण जेंट्स इज जेंट्स एंड ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್. ಈಗ ನಾವು ಒಂದು ನಾಯಿಯನ್ನು ಹುಡುಕ್ತಿದ್ದೇವೆ. ಯಾಕೆ ಅಂತ ಗೊತ್ತುಂಟಾ, ನಾವೊಂದು ಫುಡ್ ತಗೊಂಡ್ ಬಂದಿದ್ವಿ. ಆ ಫುಡ್ ಯಾರಿಗೂ ಬೇಡ ಅಂತ, ಹಾಗೆ ನಾವು ನಾಯಿ ಕೊಡುವ ಅಂತ. ವೇಸ್ಟ್ ಮಾಡಬಾರ್ದು ಅಂತ, ಫುಡ್ ವೇಸ್ಟ್ ಮಾಡಬಾರ್ದು, ಒಂದೇ ಉದ್ದೇಶ. ಆಕ್ಚುಲಿ ನಾವು ತಗೊಳ್ಳೋರು ಅಲ್ಲ, ಬೇಡ ಬೇಡ ಹೇಳಿದ್ರು ಕಟ್ಟಿ ಕೊಟ್ರು ಅವರು. ನಾವು ತಿಂಡಿ ಸಾಕಂತ ನಾವು ತಿಂಡಿ ಸಾಕು ಹೇಳಿದ್ರು, ಅವರು ಪಾರ್ಸೆಲ್ ಮಾಡಿ ಊಟ ಕೊಟ್ಟರು. ಪಾಪ ಮನೆಯವರು, ಹಾಗೆ ಮನೆಯವರ ಪ್ರೀತಿ ಅಷ್ಟೇ. ನಾವು ಅದಕ್ಕೆ ಹೇಳಿ ಅಂತೂ ಪ್ರಯೋಜನ ಇಲ್ಲ. ಮನೆಯವರು ಅಂದ್ರೆ ಅದು ನಮ್ಮ ಆಂಟಿ ಆಗಿ ಅವರು, ನಮ್ಮ ಮನೆಯವರಲ್ಲ. ಹಾಗೆ ನಾವು ಏನು ಮಾಡುದು, ನಮ್ಮದೆಲ್ಲ ಹೊಟ್ಟೆ ಫುಲ್ ಆಗಿದೆ ಅಲ್ಲಿ ಮ್ಯಾಗಿ ಎಲ್ಲ ತಿಂದು. ಸೊ ನಾವೀಗ ಒಂದು ನಾಯಿಯನ್ನು ಹುಡ್ತಿದ್ವು ರೋಡಲ್ಲೆಲ್ಲ. ಒಂದು ನಾಯಿ ಇಲ್ಲ ಗೈಸ್ ಇಲ್ಲಿ ರೋಡಲ್ಲಿ, ಬೆಳ್ತಂಗಡಿ ಈ ರೋಡ್, ಈಚೆ ರೋಡಲ್ಲಿ. ಮಣಿಪಾಲದಲ್ಲಿ ಒಂದುಂಟು, ಮಣಿಪಾಲದಲ್ಲಿ ಒಂದುಂಟು ಗೈಸ್. ಆದ್ರೆ ಅಲ್ಲಿ ತನಕ ಹೋಗ್ಬೇಕಲ್ಲ, ಹಂಗೆ ಸ್ವಲ್ಪ ಯಾಕಂದ್ರೆ ಆ ನಾಯಿ ನಮ್ಗೆ ನೋಚಿಸಿದೆ, ಬೇರೆ ನಾಯಿಗೆ ಹಾಕೋತೀನಿ, ನಮಗೆ ಕೊಟ್ಟದದು. ಹಾಗೆ ನಾವು ಮತ್ತೆ ಬೇಡ ಅಂತ ಈಗ ಇಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ನಾಯಿ ಹುಡುಕ್ತಿದ್ವಿ ರೋಡ್ ಸೈಡ್ ಅಲ್ಲಿ. ಎಲ್ಲಾದ್ರೂ ನೋಡುವ ಸಿಗ್ತದಾ ಇಲ್ವಾ ಅಂತ. ನಾಯಿ ಎಲ್ಲಿ ಸಿಗ್ತದೆ ಗೊತ್ತಿಲ್ಲ. ಒಂದು ನಾಯಿ ಇಲ್ಲ ಗೈಸ್ ಇಲ್ಲಿ. ಕುರಿ ಉಂಟು, ಅದೊಂದು ಬೆತ್ತ ತಿನ್ಪೂಜ ನಾನ್ ವೆಜ್. ನಂಗೊಂದು ಡೌಟ್ ಉಂಟು ಗೈಸ್, ಅದು ಕೌ ತಿಂತದ ಯಾವುದು? ಅನ್ನ ಮತ್ತೆ ಮೊಟ್ಟೆ ಸಾರಲ್ಲ, ಬುರ್ಜಿ ಹಾಗೆ ವೆಜ್ ನಾನ್ ವೆಜ್ ಅಲ್ಲಿ ಗ್ರೇವಿ ಸೆಮಿ ಗ್ರೇವಿ ಎಗ್ ಅಲ್ಲಿ ತಿಂತದ ಗೈಸ್? ಅದೊಂದು ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಂಗೆ, ಮೊಟ್ಟೆ ತಿಂತದ ಅಂತ. ನೋಡುವ, ತಿನ್ಬಹುದಾ? ಮತ್ತೆ ಹಾಕಿ ವೇಸ್ಟ್ ಆಗ್ಬಾರ್ದು. ನಾವು ಫುಡ್ ವೇಸ್ಟ್ ಮಾಡೋದು ನಮ್ಗೆ ಉಂಟಲ್ಲ, ನಮ್ಗೆ ಅಲ್ಲಿ ಅದು ನಮ್ಮ ರೈತರಂದ್ರೆ ಉಂಟಲ್ಲ, ನಮ್ಮ ಅಲ್ಲಿ ಬ್ರಹ್ಮವರದಲ್ಲಿ ತುಂಬಾ ರೈತರಿದ್ದಾರೆ. ಅವರೆಲ್ಲ ಕಷ್ಟ ಪಡುದು ನೋಡಿ ಉಂಟಲ್ಲ, ನಮ್ಗೆ ಆಗುದಿಲ್ಲ ಗೈಸ್. ಹಾಗಾಗಿ ಆದವರಿಗೆ ಪೆನ್ಷನ್ ಎಲ್ಲ ಸಿಗ್ತದೆ. 4 ಜನರಿಗೆ ಉಪಕಾರ ಆಗ್ಬೇಕು, ನಮ್ಮ ಮೋಟೋ ಉದ್ದೇಶ ಅಷ್ಟೇ. ಯಾಕಂದ್ರೆ ನಾವು ಆ ಫುಡ್ ಅನ್ನೇ ನಾವೀಗ ರೋಡ್ ಸೈಡ್ ಅಲ್ಲಿ ಹಾಕಿ ವೇಸ್ಟ್ ಮಾಡಿದ್ರೆ ಅಂದ್ರೆ ಅದಕ್ಕೊಂದು ಅಲ್ಲೊಂದು ನಾಯಿ, ಇದೊಂದು ಸಿಟಿ ಮಾರ. ಯಾರಾದ್ರೂ ನೋಡಿದ್ರು ನಾಳೆ ನಾಯಿ ಸತ್ರೆ ಇದು ಬೇಡ. 4 ಜನ ಬಂದ್ರು, 3 ಜನ ಬಂದು ನಾಯಿಗೆ ಎಂತದ್ದು ಹಾಕಿದ್ರು, ಹೋದ್ರು. ಬೆಳಗ್ಗೆ ಅಲ್ಲಿ ಸತ್ತು ಬಿದ್ದಿದೆ. ನಾಳೆ ಗಾಡಿ ಒಳಗೆ ಅಲ್ಲಿ ಸ್ಟೇಷನ್ ಇರ್ತದೆ, ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ನಾಯಿಯನ್ನು ಕೊಂದು ಹೋದ 3 ಜನ ಯುವಕರು. ಒಂದು ನಾಯಿ ಸಿಕ್ಕಿದ್ದು, ಇನ್ನು ಆ ನಾಯಿಗೆ ಜೋಡಿ ಇಲ್ವಾ? ನಾಯಿ ಸಿಂಗಲ್ ಆದ್ರೆ ನಾಯಿಗೆ ಒಂದು ಕುಟುಂಬ ಇಲ್ವಾ? ಅನಾಥ ನಾಯಿ. ದನ ಬೇಕಾದಷ್ಟು ಇಲ್ಲಿದ್ದು ರೋಡಲ್ಲಿ ಹೋಗ್ತದೆ.
ಆ ನಾಯಿ ಒಂದು ಸೈಡಲ್ಲಿ ಸ್ವಲ್ಪ ಸಿಕ್ಕಿದ್ರೆ ಎಲ್ಲಾದ್ರೂ ಹಾಕ್ಬೋದಿತ್ತು. ಸಿಟಿ ಜಂಕ್ಷನ್ ಅಲ್ಲಿ ಸಿಕ್ಕಿದ್ದು ನಂಗೆ ಈಗ, ಅಲ್ಲಿ ಹಾಕುವ ಹಾಗಿಲ್ಲ. ಮತ್ತೆ ಆ ನಾಯಿ ತಿನ್ನಿಲ್ಲ ಅದಂತ ಮಾಡುದು. ನೋಡುವ ಎಲ್ಲಾದ್ರೂ ಸಿಗ್ಬೋದು. ಸಿಕ್ಕಿದ್ರೆ ನಾನೀಗ ಪುನಃ ಬರ್ತೇನೆ. ಸಿಕ್ಕಿದೆ, ನಾಯಿ ಸಿಕ್ಕಿದೆ. ಎಲ್ಲಿಂಟು ಗೊತ್ತುಂಟಾ? ಹೋಯ್ಲಿ ನಾಯಿ, ಬಾ. ಇಲ್ಲಿ ಇನ್ನೊಂದು ನಾಯಿ ಉಂಟು, ಅದೀಗ ಬರ್ತದೆ. ಅದನ್ನು ಮಿಕ್ಸ್ ಮಾಡಿ, ಅವ್ರು ಕೊಟ್ಟ ಅನ್ನ ಸಾಂಬಾರು ಮಿಕ್ಸ್ ಮಾಡುವ. ಇರ್ಬಾರ್ದು ಬರುತ್ತಾ? ಯಾಕೆ ನಾಯಿ ಮುಟ್ರಿ. ಗಾಯ್ಸ್, ನಾಯಿ ಸಿಕ್ಕಿದೆ ಈಗ. ಒಯ್ಲಿ ನಾಯಿ, ಬಲ ಬಿರೋಡು ಬರ್ತೇನೆ. ನಮ್ಮಣ್ಣ ಫುಡ್ ಹಾಕಿ ಬರ್ತಾರೆ ಈಗ. ಬಲಿ ಪ್ಲೇಟ್ ಉಂಟು, ನೋಡಿ. ಬಲ ಕೂಲು ತಿನ್ನು. ಆಯ್ಕೆ ಇಲ್ಲದ ನಾ ಹೆಣ್ಣು ಫುಡ್ ಮಾಡ್ತೀರ ಐಕೆ ಅಂಕಾರ ಆಯ್ತು. ಬಾ ಪೋ ತಿನ್ನು ಪೋ. ಈಗ ಇಲ್ಲಾಡ್ ಮಾಡ್ದಿರತ್ತಾ ಅಂಸ ನೀನು ಈ ತಿನ್ನು. ಅದ ಅಲ್ಲಿ ತಿನ್ನು ಪೋ. ತಿನ್ನು ಬಾ. ನಲ್ಲಿ ನಾಯಿಗೆ ಫುಡ್ ಹಾಕಿದ್ದೇವೆ. ನಾಯಿ ಸಿಕ್ಕಿದೆ ನೋಡಿ, ನಾಯಿ ತಿಂತ ಉಂಟು ನೋಡಿ. ಫುಡ್ ನೋಡಿ, ಮೊಟ್ಟೆ ಸಾರು. ತಿನ್ನು ಅಂತೆಲ್ಲ ಸೌಂಡ್ ಮಾಡ್ತಾ ಉಂಟು, ನಮ್ಗೆ ಗೊತ್ತಿಲ್ಲ. ಮತ್ತೆ ಈ ನಾಯಿಗೆ ಸ್ವಲ್ಪ ಅಹಂಕಾರ ಗೊತ್ತಾಯ್ತಾ? ಯಾಕಂದ್ರೆ ಅದು ಮನೆದು ನಾಯಿ, ಮನೆಯಲ್ಲಿ ಸಾಕುದು. ಅವ್ರು ಸಾಂಕಿ ಉಂಟಲ್ಲ, ಅವ್ರಿಗೆ ಅದಕ್ಕೆ ಫುಡ್ ಹಾಕಿದ್ದು. ಮಧ್ಯಾಹ್ನದ್ದು ಲಂಚ್ ಆಗಿದೆ ಅದ್ರದ್ದು, ಅದಕ್ಕೆ ಬೇಡ. ಇದೀಗ ಅದು ನಾಯಿ ಮಾತ್ರ ತಿನ್ನೋದು. ಹೇಳಿ, ಅದು ನೋಡ್ತಾ ಕೂತ್ಕೊಂಡಿದ್ದೆ. ಓಕೆ, ಈಗ ಬೀಚಲ್ಲಿ ಇದ್ದೇವೆ. ಇಲ್ಲಿ ಆಸರೆ ಬೀಚಲ್ಲಿ ಇದ್ದೇವೆ ನೋಡಿ. ಅಲ್ಲಿ ನಮ್ಮ ದೇವರ ಮನೆದು ವಿಸಿಟ್ ಎಲ್ಲ ಆಗಿ ಈಗ ನಾವು ಆಸರೆ ಬೀಚಿಗೆ ಬಂದಿದ್ದೇವೆ. ಆಸರೆ ಬೀಚಲ್ಲಿ ಫುಲ್ ವ್ಯೂ. ಬ್ಯಾಂಗ್ಳೂರಿಗೆ ಹೋಗ್ತೀನಿ, ವಿಡಿಯೋ ಬೈಯಾಗಿದ್ದಿಲ್ಲಪ್ಪ. ದೀಪು ಅವರಿಗೆ ಬ್ಯಾಂಗ್ಳೂರ್ ಹೊರಡ್ತಾರೆ ರಾತ್ರಿ, ಬ್ಯಾಂಗ್ಳೂರಿಗೆ ಅಂತ ಅವರಿಗೆ. ಬ್ಯಾಂಗ್ಳೂರಿಗೆ ಬಸ್ ಅವ್ರು ಹೋಗ್ತಾರೆ ಈಗ. ಅವರ ಮುಖದಲ್ಲಿ ಒಂದು ಟೆನ್ಷನ್ ಕಾಣ್ತಿದ್ಯಾ? ನಾಳೆ ಆಫೀಸ್ ಹೋಗ್ಬೇಕಲ್ಲ, ಅದು ಟೆನ್ಷನ್ ಅಂತ ಹೇಳಿ. ನಾಳೆ ತುಂಬಾ ವರ್ಕ್ ಲೋಡ್ ಉಂಟು, ಹಾಗೆ ಸ್ಟ್ರೆಸ್ ಉಂಟು. ಒಂದೆರಡು ಸ್ಟ್ರೆಸ್ ಅಲ್ಲ ಗಾಯ್ಸ್. ನೋಡಿ ಅವ್ರ ಮುಖದಲ್ಲ ನಗು ನಿಮ್ಗೆ ಗೊತ್ತಾಗ್ತದೆ. ಫೇಕ್ ನಗು ಅಂತ ಅಷ್ಟು ಟೆನ್ಷನ್ ಉಂಟು, ಅಷ್ಟು ಟೆನ್ಷನ್ ಉಂಟು. ಎಂತ ಮಾಡುದು? ಆದ್ರೆ ಸಂಜೆ ಬಂದು ಬೀಚ್ ಪಕ್ಕದಲ್ಲಿ ಕೂತ್ಕೊಳ್ಳುವ ಅದೊಂದು ಫೀಲೇ ಬೇರೆ. ನೆಮ್ಮದಿ ಸಿಗ್ತದೆ, ಗಾಳಿ ಬರ್ತದೆ, ಎಲ್ಲ ಬರ್ತದೆ. ಆದ್ರೆ ಈ ಬೀಚಲ್ಲಿ ಯಾರು ಇರ್ಲಿಲ್ಲ, ಈಗ ತುಂಬಾ ಜನ ಬಂದ್ರು. ಓಕೆ, ಹಾಗಾದ್ರೆ ಗಾಯ್ಸ್ ನೆಕ್ಸ್ಟ್ ವಿಡಿಯೋಲಿ ನೋಡುವ. ಬಾಯ್. ಓಕೆ, ಬಾಯ್.